ರೇಖಾ, ಹಾ ಹೇಳಿ ಅತ್ತೆ. ಬೆಂಡೆಕಾಯಿ, ಕ್ಯಾರೆಟು, ಕೋಸು, ಬೀನ್ಸು, ಕೊತ್ತಂಬರಿ. ಅಮ್ಮನ್ ರಿಮೋಟ್ ಕೊಡು. ಏ ಇಲ್ಲ, ಇದ್ ನೋಡು ಎಷ್ಟು ಚೆನ್ನಾಗಿದೆ. ಕಾರ್ಟೂನ್ ನೋಡ್ಬೇಕು, ರಿಮೋಟ್ ಕೊಡು. ಇಲ್ಲ ಕೊಡಲ್ಲ, ಚೆನ್ನಾಗಿದೆ ಕಾರ್ಟೂನ್. ರಿಮೋಟ್ ಏ ಕೊಡು. ಇಲ್ಲ, ಇಬ್ರಿಗೂ ಬೇಡ, ರಿಮೋಟ್ ಕೊಡಿಲಿ. ಅಮನ್, ನೀನ್ ಮನೆಗೆ ಹೋಗ್. ನೀನು ನಿನ್ ಜೊತೆ 2. ನಾನು ನಿನ್ ಜೊತೆ 2. ಇನ್ಮೇಲಿಂದ ಮಾತಾಡೋದೇ ಇಲ್ಲ ನಾನು. ಇನ್ಮೇಲಿಂದ ನಾನು ನಿನ್ ಜೊತೆ ಯಾವ ಆಟನೂ ಆಡೋದಿಲ್ಲ. ಸರಿ ಬಿಡು. ಈ ಮಕ್ಕಳದು ಒಂದು ತಲೆನೋವಾದ್ರೆ ಇನ್ನೊಂದು ಈ ಸೊಸೆದು. ಏ ರೇಖಾ, ಏನ್ ಮಾಡ್ತಿದೀಯೇ? ಟೀ ಕೊಡು ಅಂತ ಹೇಳಿ ಎಷ್ಟೊತ್ತಾಯ್ತು? ಒಂದೊಂದು ಕೆಲಸ 20 ಸಲ ಹೇಳ್ಬೇಕು ನಿನಗೆ. ಏನತ್ತೆ, 1 ನಿಮಿಷ ತಡ ಆದ್ರೂ ಆಕಾಶನ ತಲೆ ಮೇಲೆ ಬಿದ್ದರಂಗ್ ಆಡ್ತಿರಲ್ಲ. ಮನೇಲಿ ಸಕ್ಕರೆ ಖಾಲಿ ಆಗಿತ್ತು, ಪಕ್ಕದ ಮನೆಯಿಂದ ತರೋಷ್ಟ್ರಲ್ಲಿ ಇಷ್ಟೊತ್ತಾಯ್ತು. ಅದಕ್ಕೆ ಇಷ್ಟು ಮಾತಾಡ್ತಿರಲ್ಲ. ಎಲ್ಲದಕ್ಕೂ ಒಂದು ಕಾರಣ ಹೇಳ್ತೀಯಲ್ಲ. ಮನೇಲಿ ಸಕ್ಕರೆ ಖಾಲಿ ಆಗಿದೆ ಅಂದ್ರೆ ನೋಡ್ಕೊಳಕ್ಕಾಗಲ್ವಾ? ಪೂರ್ತಿ ದಿನ ಏನ್ ಮಾಡ್ತಿರ್ತೀಯ? ನಿಮ್ಮ ಮನೇಲಿ ಏನೂ ಕಲಸೇ ಇಲ್ವಾ? ಅಡುಗೆ ಮಾಡೋಕ್ ಬರೋದಿಲ್ಲ, ಮನೆ ಕ್ಲೀನ್ ಮಾಡೋಕ್ ಬರೋದಿಲ್ಲ. ಏನಾದ್ರೂ ಹೇಳಿದ್ರೆ ಅದು ಹಂಗೆ ಹಿಂಗೆ ಅಂತ ಮಾತಿಗೆ ಮಾತು ಬೆಳೆಸ್ತೀಯಾ ಅಷ್ಟೇ. ಅತ್ತೆ, ನಮ್ಮನೆ ವಿಷಯ ಮಾತಾಡಬೇಡಿ. ಹೋದ್ವಾರ ನಿಮ್ ಮಗಳು ಮಾಡಿದ ಅಡ್ಗೆ ಮಾತ್ರ ಚೆನ್ನಾಗಿತ್ತು. ನಾನು ಏನೇ ಮಾಡಿದ್ರು ಅದು ಇಷ್ಟ ಆಗಲ್ಲ ನಿಮ್ಗೆ. ನನ್ನ ಮಗಳ ಬಗ್ಗೆ ಮಾತಾಡ್ತೀಯಾ ನೀನು? ಅವಳಿಗೆ ನಾವು ಎಲ್ಲ ಕೆಲಸ ಮಾಡೋದನ್ನ ಕಲಿಸಿದೀವಿ. ಅವಳು ನಿನ್ ಥರ ಅಲ್ಲ. ನೋಡು, ಇದು ಒಂದು ಟೀನಾ? ಟೀ ಮಾಡು ಅಂದ್ರೆ ಈ ಥರ ಮಾಡ್ತೀಯ? ಕುಡಿಯೋ ಥರ ಇದೆನಾ ಇದು? ನೀನೇ ಕುಡಿದ್ ನೋಡು. ಅತ್ತೆ, ಟೀ ಚೆನ್ನಾಗಿಲ್ಲ ಅಂದ್ರೆ ನೀವೇ ಮಾಡ್ಕೊಳ್ಳಿ. ನಾನು ಮಾಡೋ ಅಡ್ಗೆಗೆ ಯಾಕೆ ಹೆಸರಿಡ್ತೀರಾ? ನಿಮ್ಗೂ ಕೈಕಾಲಿದೆ ತಾನೆ. ಏನಂದೆ? ಏನೂ ಇಲ್ಲ. ಯಾವಾಗ್ಲೂ ಟೀ ತಣ್ಣಗಾಗುತ್ತೆ, ನೀವು ಮಾತ್ರ ಬಿಸಿಯಾಗಿರ್ತೀರಾ. ಎಷ್ಟು ಮಾತಾಡ್ತೀಯಾ ನೋಡು. ಹೌದು, ನಾನು ಮಾತ್ರ ಮಾತಾಡ್ತಿರ್ತೀನಿ, ನೀವು ಸುಮ್ಮನೆ ಕೇಳ್ತಾ ಇರ್ತೀರಾ. ಬಾ ಅಣ್ಣ, ಕೂತ್ಕೋ. ನನ್ನ ಸೊಸೆ ಬಾಯಿ ಎಷ್ಟು ಜೋರಿದೆ ಅಂತ ನೀನು ಕೇಳು. ಏನಾಯ್ತಮ್ಮ ಈಗ? 4 ದಿನದಿಂದ ನೀನು ನೋಡ್ತಿದೀಯಲ್ಲ ಅಣ್ಣ, ಎಷ್ಟು ಮಾತಾಡ್ತಾಳೆ, ಎಷ್ಟು ಜೋರು ಮಾಡ್ತಾಳೆ. ದೊಡ್ಡೋರು ಚಿಕ್ಕೋರು ಅನ್ನೋದೇ ಇಲ್ಲ. ನೀನೇ ಹಿಂಗಂದ್ರೆ ಹೆಂಗಮ್ಮ? ಮಗಳ ಥರ ಹೇಳ್ಕೊಡು, ಕಲಿತಾಳೆ. ಕುತ್ಕೊಳ್ಳಮ್ಮ ಅಲ್ಲಿ. ಅಂಕಲ್, ನೀವೇ ಎಷ್ಟು ಹೇಳಿದ್ರೋ ಅಷ್ಟೇನೆ. ನಾನು ಏನೇ ಮಾಡಲಿ ಅದರಲ್ಲಿ ಒಂದಲ್ಲ ಒಂದು ತಪ್ಪು ಹುಡುಕ್ತಾನೇ ಇರ್ತಾರೆ. ಒಟ್ನಲ್ಲಿ ನಾನು ಅಂದರೆ ಇಷ್ಟನೇ ಇಲ್ಲ ಇವರಿಗೆ. ಅದೇನೋ ಅಂತಾರಲ್ಲ, ಒಲ್ಲದ ಗಂಡಂಗೆ ಮೊಸರಿನಲ್ಲೂ ಕಲ್ಲು ಅಂತ, ಹಾಗೇ ಆಗಿದೆ. ನೋಡಮ್ಮ, ನೀನಿನ್ನು ಚಿಕ್ಕೋಳು. ಇವಳು ನಿಮ್ಮ ತಾಯಿ ವಯಸ್ಸೋಳಲ್ವಾ? ನಿಮ್ಮ ತಾಯಿನೇ ಅಂದ್ಕೊಂಡು ಸುಧಾರಿಸ್ಕೊಂಡು ಹೋಗು. ಅಂಕಲ್, ನಾನೇನೋ ಇವ್ರನ್ನ ನಮ್ಮ ತಾಯಿ ಅನ್ಕೊಳ್ತೀನಿ, ಆದರೆ ಇವರು ನನ್ನ ಅವ್ರ ಮಗಳು ಅನ್ಕೋಬೇಕಲ್ವಾ? ಯಾವಾಗಲೂ ಬೈಯೋದಕ್ಕೆ ಕಾಯ್ತಾ ಇರ್ತಾರೆ. ನೋಡಣ್ಣ, ಒಂದೇನೂ ಬರೋದಿಲ್ಲ. ಹೇಳೋಕ್ಕೋದ್ರೆ ಕೇಳೋದೂ ಇಲ್ಲ. ಎಲ್ಲ ನಂದೇ ತಪ್ಪು ಅನ್ನೋ ಥರ ಮಾತಾಡ್ತಾಳೆ. ಆಯ್ತಾಯ್ತು, ಮಾತಿಗೆ ಮಾತು ಬೆಳೆಸ್ಬೇಡಿ. ನಾನಿನ್ನೂ 4-5 ದಿವಸ ಇರ್ತೇನೆ. ಯಾರು ಸರಿ ಯಾರು ತಪ್ಪು ಅನ್ನೋದನ್ನು ನೋಡ್ತೀನಿ. ನನಗೆ ಹೊಟ್ಟೆ ಹಸಿತಾ ಇದೆ. ಒಂದು ಒಳ್ಳೆ ಅಡುಗೆ ಮಾಡಿ. ಆಯ್ತಣ್ಣ, ಏನು ಮಾಡಲಿ ಹೇಳು? ಹಾಂ ಅಂಕಲ್, ನಿಮ್ಗೇನಿಷ್ಟನೋ ಹೇಳಿ, ಅದನ್ನೇ ಮಾಡ್ತೀನಿ. ನೋಡಮ್ಮ, ನನಗೆ ಬೆಂಡೆಕಾಯಿ ಅಂದರೆ ಭಾಳ ಇಷ್ಟ. ದಿವ್ಯಾ, ಮನೇಲಿ ಬೆಂಡೆಕಾಯಿ ಇದೇನೋ ತರಬೇಕೋ? ನೋಡು, ತರಕಾರಿಯವನೇ ಬಂದ. ಅಂಕಲ್, ಟೀ ಕುಡಿತೀರಾ? ಟೀ ಮಾಡ್ಲಾ? ಸರಿ ಅಮ್ಮ, ಸ್ವಲ್ಪ ಹಸೆ ಶುಂಠಿ ಹಾಕಿ ಮಾಡು. ಸರಿ ಅಂಕಲ್. ಬೆಳಿಗ್ಗೆನೆ ಎಷ್ಟು ಬಿಸಿಲು ಅಮ್ಮೋರೆ. ಏನ್ ಶಂಕರಣ್ಣ, ವ್ಯಾಪಾರ ಜೋರಾ? ಏನು ಜೋರು ಅಮ್ಮೋರೆ. ಈ ಬಿಸಿಲಿಗೆ 4 ಮನೆ ತರಕಾರಿ ಮಾರೋದ್ರೊಳಗೆ ಸಾಕಾಗುತ್ತೆ ಬಿಡಿ. ಬೆಂಡೆಕಾಯಿ ಇದೇನಾ? ಇದೇ ಅಮ್ಮೋರೆ,
ಬೆಂಡೆಕಾಯಿ, ಕೋಸು, ಕ್ಯಾರೆಟು, ಬೀನ್ಸು, ಕೊತ್ತಂಬರಿ ಎಲ್ಲ ಇದೆ. ರೇಖಾ, ಒಂದು ಬುಟ್ಟಿ ತಗೊಂಡ್ ಬಾ. ನೀನೇ ತಗೊಂಡು ಬರ್ತೀಯೋ ಇಲ್ಲ ಅದಕ್ಕೂ ನಾನೇ ಬರಬೇಕೋ? ತಗೊಳ್ಳಿ ಅಂಕಲ್ ಟೀ, ಅತ್ತೆಗೆ ಬುಟ್ಟಿ ಅಂತೆ ಕೊಡ್ತೀನಿ. ತಗೊಳ್ಳಿ ಅತ್ತೆ. ತರಕಾರಿ ಅವನು ಇಲ್ಲೇ ಬಂದಿದ್ದು ಒಳ್ಳೇದಾಯ್ತು. ನನಗೆ ಮಾರ್ಕೆಟ್ಗೆ ಹೋಗೋ ಕೆಲಸ ತಪ್ಪಿತು. ಹಾ ಅಣ್ಣ, ಇವನು ದಿನಾಲೂ ನಮ್ಮನೆಗೆ ತರಕಾರಿ ತಗೊಂಡು ಬರ್ತಾನೆ. ಇವನ ಹತ್ರ ತರಕಾರಿ ಚೆನ್ನಾಗಿರ್ತವೆ. ನೀನು ಬೆಂಡೆಕಾಯಿನ ನೋಡಿ ಆರಿಸು, ಕೆಟ್ಟದ್ನೆಲ್ಲ ಹಾಕ್ಬೇಡ. ಅದೇಕೆ ಆರಿಸಿ ತಗೋತಿದ್ದೀರಾ? ಇದರಲ್ಲಿ ಕೆಲವೊಂದು ಬಲ್ತಿದ್ದಿರುತ್ತೆ, ಕೆಟ್ಟದ್ದಿರುತ್ತೆ. ಅದಕ್ಕೆ ಆರಿಸಿನೇ ತಗೋಬೇಕು. ಕೆಟ್ಟೋಗಿರೋ ಬೆಂಡೆಕಾಯಿನೂ ಇರುತ್ತಾ? ಹಾಗಾದರೆ ಅಂಥ ಬೆಂಡೆಕಾಯಿನೇ ಬೇಡ. ಸರ್, ತಗೊಳ್ಳೋದಾದರೆ ತಗೊಳ್ಳಿ, ಇಲ್ಲ ಅಂದರೆ ಬಿಡಿ. ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ಇಂಥ ಬಿಸಿಲಲ್ಲಿ ಹೊತ್ಕೊಂಡು ಓಡಾಡೋದೇ ಕಷ್ಟ. ಸುಮ್ಮನಿರೋ. ನಾವು ಕೆಟ್ಟಿರೋದನ್ನೆಲ್ಲ ಬಿಟ್ಟು ಒಳ್ಳೊಳ್ಳೆದನ್ನೇ ಆರಿಸಿ ತಗೋತಾ ಇದ್ದೀವಲ್ಲ. ಅಲ್ಲ, ಕೆಟ್ಟೋಗಿರೋ ಬೆಂಡೆಕಾಯಿ ಇದ್ದೇವೆ ಅಂದರೆ ಯಾಕೆ ತಗೋಬೇಕು? ರೇಖಾ, ನೀನೇ ಹೇಳಮ್ಮ, ಇಂಥವ್ರ ಹತ್ರ ತರಕಾರಿ ತಗೋಬೇಕಾ? ಸರ್, ನಿಮಗೇನು ಗೊತ್ತು? ಪೂರ್ತಿ ದಿನ ಬಿಸಿಲಲ್ಲಿ ಪುಟ್ಟಿನ ತಲೆ ಮೇಲೆ ಹೊತ್ಕೊಂಡು ಓಡಾಡೋದು ಎಷ್ಟು ಕಷ್ಟ ಅಂತ. ಅಂಥದ್ರಲ್ಲಿ ಒಂದೆರಡು ಬೆಂಡೆಕಾಯಿ ಕೆಟ್ಟಿದ್ರೆ ಏನಾಗುತ್ತೆ? ನಮ್ಮ ಕಷ್ಟನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಣ್ಣ, ಒಳ್ಳೊಳ್ಳೆ ಬೆಂಡೆಕಾಯಿನ ಆರಿಸಿ ತಗೋತಿದೀವಿ ತಾನೆ. ನಾವೇನಾದರೂ ಕೆಟ್ಟಿ ತಗೊಳ್ತಾ ಇದ್ದೀವಾ? ಹಾಗಲ್ಲ, ಕೆಟ್ಟೋಗಿರೋ ತರಕಾರಿ ಇದ್ದಾವೆ ಅಂದರೆ ಯಾಕೆ ತಗೋಬೇಕು? ಇಂಥವ್ರ ಹತ್ರ ತರಕಾರಿ ತಗೋಬೇಕಾ? ತರಕಾರಿ ತಗೊಳ್ಳೋದನ್ನು ಬಿಟ್ಬಿಡ್ಬೇಕು. ಅಣ್ಣ, ತರಕಾರಿ ಅಂದಮೇಲೆ ಒಳ್ಳೇದು ಕೆಟ್ಟದ್ದು ಎಲ್ಲ ಮಿಕ್ಸ್ ಆಗಿರುತ್ತೆ. ಒಳ್ಳೆಯದನ್ನು ಆರಿಸಿ ತಗೋಬೇಕು. ಕೆಟ್ಟದ್ದನ್ನು ತಗೊಂಡ್ರೆ ತಾನೇ ಪ್ರಾಬ್ಲಮ್ಮು. ಹೌದಾ? ತರಕಾರಿಯಲ್ಲೂ ಒಳ್ಳೇದು ಕೆಟ್ಟದು ಅಂತ ಇರುತ್ತಾ? ಹಾ, ಹೌದು. ಮತ್ತೆ ಹಂಗಿದ್ರೆ ಈ ಒಳ್ಳೊಳ್ಳೆದನ್ನು ಮಾತ್ರ ಆರಿಸ್ಕೊಳ್ಳೋದನ್ನು ನಮ್ಮ ಜೀವನದಲ್ಲಿ ಯಾಕೆ ಕಲ್ತಿಲ್ಲ? ಸರ್, ಎಲ್ಲಿಂದ ಎಲ್ಲೆಲ್ಲೋ ತೊಗೊಂಡು ಹೋಗ್ತೀರಾ? ನಾನೇನು ಎಷ್ಟೊಂದು ತರಕಾರಿ ಮಾರಬೇಕು. ನನಗೆ ಮೊದಲು ದುಡ್ಡು ಲೆಕ್ಕ ಮಾಡಿಬಿಡಿ. ತಗೋ ನಿನ್ ದುಡ್ಡು. ಚಿಲ್ಲರೆ ಕೊಡು, ಮತ್ತು ನಾಳೆ ಬಾ. ಆಯ್ತಮ್ಮವ್ರೆ. ನೀವಿಬ್ಬರು ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ನಿಮ್ಮ ಹತ್ರ ಒಂದೆರಡು ಮಾತಾಡಬೇಕು. ಹೌದು, ನೀನೇನೋ ಆವಾಗಲೇ ಜೀವನದ ಬಗ್ಗೆ ಹೇಳ್ತಾ ಇದ್ದೆ ಅಲ್ಲ. ಈ ಒಳ್ಳೊಳ್ಳೆದನ್ನು ಆರಿಸ್ಕೊಳ್ಳೋ ಬುದ್ಧಿನ ನಮ್ಮ ಜೀವನದಲ್ಲಿ ಯಾಕೆ ಕಲ್ತಿಲ್ಲ ಅಂತ. ಅದೇನ್ ಅಂಕಲ್, ಒಳ್ಳೊಳ್ಳೇದ್ ಮಾತ್ರ ಆರಿಸೋ ಬುದ್ಧಿ? ತರಕಾರಿ ಅಂದಮೇಲೆ ಒಳ್ಳೆಯದು ಕೆಟ್ಟದ್ದು ಎರಡು ಮಿಕ್ಸ್ ಇರುತ್ತೆ. ಆದರೆ ನಾವು ಒಳ್ಳೊಳ್ಳೆದನ್ನು ಮಾತ್ರ ಆರಿಸಿ ತೆಗೆದುಕೊಳ್ತೀವಿ. ಹಾಗೇನೆ ಮನುಷ್ಯರಂದಮೇಲೆ ಅವರಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ ಅಲ್ವಾ? ಹಾಗೇನೆ ದಿವ್ಯಾ ನಿನ್ನತ್ರ, ರೇಖಾ ನಿನ್ನತ್ರ ಹಾಗೂ ನನ್ನತ್ರ ಒಳ್ಳೆಯ ಗುಣ ಕೆಟ್ಟ ಗುಣ ಅಂತ ಇರುತ್ತೆ ತಾನೆ. ಆದರೆ ನಾವ್ಯಾಕೆ ಪರಸ್ಪರ ಒಬ್ರಿಗೊಬ್ರು ಇನ್ನೊಬ್ಬರಲ್ಲಿರೋ ಕೆಟ್ಟ ಗುಣ ಬಿಟ್ಟು ಒಳ್ಳೆ ಗುಣನೇ ಯಾಕೆ ನೋಡಲ್ಲ? ಕೆಟ್ಟ ಗುಣನೇ ಯಾಕೆ ನೋಡಬೇಕು? ಹೇಗೆ ತರಕಾರಿ ತಗೋವಾಗ ಒಳ್ಳೊಳ್ಳೆ ತರಕಾರಿ ಮಾತ್ರ ಆರಿಸಿ ತಗೋತೀರಿ, ಕೆಟ್ಟ ತರಕಾರಿ ಆರಿಸಿ ತಗೋತೀರಾ? ಇಲ್ಲ ತಾನೆ. ಇದೇ ರೀತಿ ಒಬ್ರಿಗೊಬ್ಬರು ಇನ್ನೊಬ್ಬರಲ್ಲಿನ ವಿಶೇಷತೆ ಒಳ್ಳೆ ಗುಣ ಮಾತ್ರ ನೋಡಿದರೆ ನಮ್ಮ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಹಾಂ, ಸ್ವಯಂ ಭಗವಂತನೂ ಸಹ ಇದೇ ಹೇಳ್ತಾನೆ. ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಅವಗುಣ ಇದ್ದೇ ಇರ್ತದೆ. ಅದಕ್ಕೆ ಮನುಷ್ಯ ದೇಹ ಸಿಕ್ಕಿರೋದು.
ಆ ಅವಗುಣಗಳು ಇಲ್ಲದೇ ಇರೋರು ಇದ್ದಿದ್ರೆ ಅವರನ್ನು ನಾವು ದೇವತೆಗಳು ಅಂತಿದ್ವಿ. ಮನುಷ್ಯ ದೇಹದಲ್ಲಿ ಇದ್ಕೊಂಡೆ ಪರಸ್ಪರ ಒಳ್ಳೆ ಗುಣಗಳನ್ನು ನೋಡ್ಕೊಳ್ತಾ ಆ ಭಗವಂತನ ನೆನ್ಪು ಮಾಡ್ತಾ ನಮ್ಮಲ್ಲಿರೋ ಅವಗುಣಗಳನ್ನ ಕಳ್ಕೋಬೇಕು. ದಿವ್ಯಾ, ನಿನ್ನ ಮಗಳು ಏನಾದರೂ ತಪ್ಪು ಮಾಡಿದರೆ ಏನೂ ಅನಿಸ್ತಿರ್ಲಿಲ್ಲ, ಚಿಕ್ಕ ಹುಡುಗಿ ಅಂತ ಬಿಟ್ಬಿಡ್ತಿದ್ದೆ. ಅದೇ ತಪ್ಪನ್ನು ನಿನ್ನ ಸೊಸೆ ಮಾಡಿದರೆ ಯಾಕೆ ತಪ್ಪು ಅಂದ್ಕೊಳ್ತೀಯ? ನಿನ್ನ ಮಗನ ಮದುವೆಗೆ ಹುಡುಗಿ ಹುಡುಕುವಾಗ ನಮ್ಮ ಮನೆತನ ನಡ್ಸ್ಕೊಂಡು ಹೋಗೋ ಹುಡುಗಿ ಸಿಕ್ಕರೆ ಸಾಕು ಅಂತ ವಿಚಾರ ಮಾಡ್ತಿದ್ದೆ. ಆದರೆ ಅದೇ ಹುಡುಗಿ ನಿನ್ನ ಸೊಸೆಯಾಗಿ ಬಂದು ಮನೆತನ ನಡ್ಸ್ಕೊಂಡು ಹೋಗುವಾಗ ಎಲ್ಲ ನನ್ನ ಸೊಸೆದೇ ನಡೀತದೆ ಅಂತ ಯಾಕೆ ಹೊಟ್ಟೆ ಕಿಚ್ಚಿಪಡಬೇಕು? ಇದು ನಿಮ್ಮನೆ ವಿಷಯ ಅಷ್ಟೇ ಅಲ್ಲ, ಎಲ್ಲರ ಮನೆ ವಿಷಯನೂ ಇಷ್ಟೇ. ಸೊಸೆ ಮೇಲೆ ನಂಬಿಕೆ ಇಟ್ಟು ಮಗಳ ಥರ ನೋಡ್ಕೋ. ಅವಳು ಸಹ ಇನ್ನೊಬ್ಬರಿಗೆ ಮಗಳೇ ತಾನೆ. ಅವಳು ನನ್ನ ಮಗಳೇ ಅಂತ ವಿಚಾರ ಮಾಡು, ಆಗ ನಿನಗೆ ಇನ್ನೊಬ್ಳು ಮಗಳು ಸಿಗ್ತಾಳೆ. ರೇಖಾ, ನಿನಗೂ ಒಂದೆರಡು ಮಾತು ಹೇಳಬೇಕು. ನಿನಗೆ ನಿಮ್ಮಮ್ಮ ಬೈದರೆ ಬೇಜಾರಾಗ್ತಿರ್ಲಿಲ್ಲ, ಆದರೆ ನಿಮ್ಮ ಅತ್ತೆ ಬೈದರೆ ಬೇಜಾರಾಗ್ತದೆ. ಇವರೇನು ಬೈಯೋದು ಅನಿಸುತ್ತೆ. ಇವಳು ನಿಮ್ಮ ತಾಯಿ ವಯಸ್ಸೋಳಲ್ವಾ, ನಿಮ್ಮ ತಾಯಿನೇ ಅನ್ಕೋ. ಪ್ರೀತಿಯಿಂದ ಮಾತಾಡು, ಆಗ ಇದು ನಿನಗೆ ಗಂಡನ ಮನೆ ಅನಿಸಲ್ಲ, ನಿಮ್ಮ ಅಮ್ಮನ ಮನೆಯೇ ಅನಿಸುತ್ತೆ. ನೀವಿಬ್ಬರು ಈ ಥರ ಯೋಚನೆ ಮಾಡಿ ನೋಡಿ, ಆಗ ನಿಮ್ಮಿಬ್ಬರಲ್ಲಿ ಎಷ್ಟು ಹೊಂದಾಣಿಕೆ ಬರುತ್ತೆ ಅಂತ ನೀವೇ ನೋಡ್ಕೋಬೋದು. ದಯವಿಟ್ಟು ನಾನು ಈ ರೀತಿ ಹೇಳ್ತೀನಿ ಅಂತ ಬೇಜಾರಾಗಬೇಡಿ. ನೀವು ನೋಡೋ ದೃಷ್ಟಿನ ಬದಲಾಯಿಸ್ಕೊಳ್ಳಿ ಸಾಕು, ಆಗ ಈ ಮನೆ ನಂದ ಗೋಕುಲ ಆಗುತ್ತೆ. ಆಂಟಿ, ಆದ್ಯ ಎಲ್ಲಿ? ಒಳಗೆ ರೂಮಲ್ಲಿ ಇರ್ಬೇಕು ನೋಡು. ಬಾರೆ ಆದ್ಯ, ಬ್ಯಾಟ್ ತಂದಿದ್ದೀನಿ, ಶಟಲ್ ಆಡೋಣ. ಸರಿ ಬಾ, ಹೊರಗಡೆ ಹೋಗೋಣ. ಬಾ. ಈ ಹುಡುಗರಲ್ಲೂ ಒಂದು ವಿಶೇಷತೆ ಇದೆ ನೋಡಿದ್ರಾ? ಸ್ವಲ್ಪ ಹೊತ್ತಿ ಮುಂಚೆ ಎಷ್ಟು ಜಗಳಾಡ್ತಿದ್ರು, ಆದರೆ ಈಗ ನೋಡಿ ಇಬ್ಬರು ಜೊತೆಗೆ ಆಟ ಆಡ್ಲಿಕ್ಕೆ ಹೋಗ್ತಿದ್ದಾರೆ. ನಾವು ಯಾಕೆ ಈ ಮಕ್ಳ ಥರ ಮತ್ತೆ ಮಕ್ಕಳಾಗಬಾರ್ದು? ನಾವು ಚಿಕ್ಕವರಿದ್ದಾಗ ಹೀಗೆ ಮಾಡ್ತಿದ್ವಿ ತಾನೆ. ಬೆಳಿಗ್ಗೆ ಜಗಳಾಡ್ತಿದ್ವಿ, ಮಧ್ಯಾಹ್ನ ಮರಿತಿದ್ವಿ. ಆದರೆ ದೊಡ್ಡೋರಾಗ್ತಾ ಆಗ್ತಾ ಈ ಗುಣನೇ ಕಳ್ಕೊಂಬಿಟ್ಟಿದ್ದೀವಿ. ಜೀವನ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗಬಾರ್ದು. ಮತ್ತೆ ಮರಿಬೇಕು, ಒಂದಾಗಬೇಕು, ಆಗ ಯಾವ ಸಮಸ್ಯೆನೇ ಇರೋದಿಲ್ಲ. ನಿಮಗೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಬೇಕಂದರೆ ಮೊದಲನೇದಾಗಿ ಹಳೆ ಮಾತುಗಳನ್ನು ಮರ್ತುಬಿಡಿ. ಒಬ್ರಿಗೊಬ್ಬರು ತಪ್ಪು ಹುಡುಕೋದನ್ನು ನಿಲ್ಲಿಸ್ಬಿಡಿ. ಮೂರನೇದಾಗಿ ತಾಯಿ ಮಗಳು ಅಂದ್ಕೊಂಡು ನಡೀರಿ. ಇಷ್ಟು ಮಾಡಿ ನೋಡಿ ಸಾಕು, ನಿಮ್ಮ ಮನೆಯಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿರ್ಬೋದು. ಹೌದು ಅಂಕಲ್, ಇವರು ನನ್ನ ಅಮ್ಮನ ಥರಾನೇ. ಇನ್ಮೇಲೆ ಅಮ್ಮನ ಥರ ನೋಡೋದಷ್ಟೇ ಅಲ್ಲ, ಅಮ್ಮ ಅಂತಾನೆ ಕರಿತೀನಿ. ಬೆಳಗ್ಗೆ ನಾನು ಮಾತಾಡಿದ್ದು ನಿಮ್ಗೇನಾದರೂ ಬೇಜಾರಾಗಿದ್ರೆ ನಾನು ಕ್ಷಮಿಸ್ಬಿಡಿ. ಅಯ್ಯೋ ಹುಚ್ಚಿ, ಅದನ್ನೆಲ್ಲ ಮನ್ಸಲ್ಲಿಟ್ಕೊಳ್ತಾರಾ? ಬಾ, ಇಬ್ರು ಸೇರಿ ಅಡುಗೆ ಮಾಡೋಣ.